ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜನ ಕಾಮೆಂಟಲ್ಲಿ ಕೇಳಿದಿರಿ, ಮೇಡಮ್ ನಾನು ಒಂದು ವರ್ಷದಿಂದ ಕೆಲಸ ಹುಡುಕ್ತಾ ಇದ್ದೀನಿ ಮೇಡಮ್, ನಾನು ಜಾಬಿಗೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಜಾಬ್ ಸಿಗ್ತಾ ಇಲ್ಲ ಅನ್ನೋರಾಗಲಿ, ಅಥವಾ ನಾನು ಜಾಬ್ಗೆ ಹೋಗ್ತಾ ಇದ್ದೀನಿ ಆದರೂ ನಾನು ಎಷ್ಟೇ ಕೆಲಸ ಮಾಡಿದ್ರು ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಅನ್ನೋದಾಗಲಿ, ಅಥವಾ ನಾನು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ, ತುಂಬ ಎಕ್ಸಾಮ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ತೊಗೊಂಡಿದ್ದೀನಿ ಆದರೂ ನನಗೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ, ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋರು ಕೂಡ ನೀವು ರಾಜ ಮಾತಂಗಿ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆ ಒಂದು ತಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರ ಮತ್ತು ತಂತ್ರ ಎರಡನ್ನೂ ನೀವು ಮಾಡೋದ್ರಿಂದ 21 ದಿನದಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಅದ್ರ ಜೊತೆ ಒಂದು ಪವರ್ಫುಲ್ ಆದಂಥ ಸ್ವಿಚ್ ವರ್ಡ್ಸನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಗೌರ್ಮೆಂಟ್ ಜಾಬಿಗೆ ಹಾಕ್ಬೋದು ಅಥವಾ ಪ್ರೈವೇಟ್ ಜಾಬಿಗೂ ಕೂಡ ನಿಮಗೆ ಒಂದು ಸ್ವಿಚ್ ವರ್ಡ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ವಿಚ್ ವರ್ಡನ್ನು ನೀವು ಪದೇ ಪದೇ ಹೇಳ್ಕೊಳ್ಳೋದ್ರಿಂದನೂ ಕೂಡ ನಿಮಗೆ ಕೆಲಸ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ತಕ್ಷಣ ನೀವು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಎಲ್ಲ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಒಂದು ವರ್ಷದಿಂದ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಕೆಲಸ ಸಿಗ್ತಾ ಇಲ್ಲ, ಅಥವಾ ನಾನು ಓದಿರೋದೇ ಒಂದು, ನಾನು ಕೆಲಸ ಮಾಡ್ತಾ ಇರೋದೇ ಬೇರೆ ಒಂದು, ನಾನು ಓದಿನ ತಕ್ಕನಂಗೆ ನನಗೆ ಕೆಲಸ ಸಿಗಬೇಕು ಅನ್ನೋರು ಕೂಡ ನೀವು ಈ ದಿನ ರಾಜ ಮಾತಂಗಿ ಮಂತ್ರವನ್ನು ಹೇಳಿಕೊಂಡು ಈ ತಂತ್ರವನ್ನು ಮಾಡೋದ್ರಿಂದ 21 ದಿನದಲ್ಲೇ ನಿಮಗೆ ಕೆಲಸ ಸಿಗುತ್ತೆ ಸ್ನೇಹಿತರೆ. ಏನು ಮಾಡಬೇಕು ಅನ್ನೋದಾದರೆ, ಇಲ್ಲಿ ಆರೆಂಜ್ ಕಲರ್ ಡಬ್ಬಿ ಕಾಣ್ತಾ ಇದ್ದಿಲ್ಲ, ಇಲ್ಲಿ ಇದನ್ನು ಗೋರೋಚನ ಅಂತ ಕರೀತಾರೆ. ಅಂದರೆ ಗೋವಿನ ಕೊಂಬಿನಿಂದ ಮಾಡಿರುವಂಥದ್ದು ಇದು ಗೋರೋಚನ. ಗೋರೋಚನ ಮತ್ತು ಕೇಸರಿ ಕುಂಕುಮ, ಅಂದರೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡ್ತಿರಲ್ಲ ಕೇಸರಿ ಕುಂಕುಮ, ಈ ಕುಂಕುಮ 2 ಡಬ್ಬಿ ತೊಗೊಬೇಕಾಗುತ್ತೆ. ಗೋರೋಚನ, ಇನ್ನೊಂದು ಕೇಸರಿ ಕುಂಕುಮ. ಈ ಎರಡೂ ಕೂಡ ಆನ್ಲೈನಲ್ಲೂ ಕೂಡ ಸಿಗುತ್ತೆ, ಅಥವಾ ನೀವು ಅರಿಶಿನ ಕುಂಕುಮದ ಅಂಗಡಿಗಳಲ್ಲಿ ಹೋಗಿ ನೀವು ಗೋರೋಚನ ಅಂತ ಕೇಳಿದ್ರೆ ಅದು ಕೂಡ ಸಿಗುತ್ತೆ. ತುಂಬಾ ಕಡಿಮೆ ರೇಟ್ ಇದೆ ಸ್ನೇಹಿತರೆ. ಇಲ್ಲಿ ಪಕ್ಕದಲ್ಲಿ ಗೋರೋಚನ ಡಬ್ಬಿ ಪಕ್ಕ ಒಂದು ಚಿಕ್ಕದಾಗಿ ವೈಟ್ ಕಲರ್ ಕವರಲ್ಲಿ ಇದೆಯಲ್ಲ, ಇದೇ ಗೋರೋಚನ. ತುಂಬ ಗಟ್ಟಿಯಾಗಿರುತ್ತೆ ಅದು. ಅದನ್ನು ಸ್ವಲ್ಪ ನೀವು ಪುಡಿ ಮಾಡ್ಕೊಬೇಕಾಗುತ್ತೆ, ಏನರಲ್ಲಾದರೂ ಕುಟ್ಟಿ ಒಂಚೂರು ಪುಡಿ ಮಾಡಿಕೊಂಡು ಈ ಕೇಸರಿ ಕುಂಕುಮದಲ್ಲಿ ನೀವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅಂದರೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಗೋರೋಚನ ಸ್ವಲ್ಪ ತೊಗೊಳ್ಳಿ, ಎಷ್ಟು ತೊಗೊತೀರೋ ಕುಂಕುಮನೂ ಅಷ್ಟೇ ತೊಗೊಂಡು ನೀವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ನೀವು ಸ್ನಾನ ಮಾಡಿ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಆದರೂ ಆಗ್ಬೋದು, ಅಥವಾ ಇನ್ನೇನು ರಾತ್ರಿ ಮಲ್ಗಕ್ಕೆ ಹೋಗ್ತೀನಲ್ಲ ಆ ಸಮಯದಲ್ಲಿ ಆಗ್ಬೋದು. ನೀವು ರಿಂಗ್ ಫಿಂಗರು ಮತ್ತು ಹೆಬ್ಬೆರಳು ಎರಡರ ಮಧ್ಯದಲ್ಲಿ, ಅಂದರೆ ರಿಂಗ್ ಫಿಂಗರು ಮತ್ತು ನಾವು ಕುಂಕುಮ ಇಟ್ಕೊತೀರಲ್ಲ, ಯಾವಾಗಲೂ ನಾವು ಕುಂಕುಮ ಇಟ್ಕೊಳ್ಳೋದು ರಿಂಗ್ ಫಿಂಗರಲ್ಲಿ ಕುಂಕುಮ ಇಟ್ಕೊತೀರಿ. ಬೆರಳು ಮತ್ತು ರಿಂಗ್ ಫಿಂಗರ್ ಮಧ್ಯದಲ್ಲಿ ನಾವು ಕುಂಕುಮವನ್ನು ತಗೊಂಡು 21 ಸಾರಿ ರಾಜ ಮಾತಂಗಿ ಮಂತ್ರವನ್ನು ಹೇಳಿ ನಂತರ ನಾವು ಆ ಏನು ಕುಂಕುಮ ಕೈಯಲ್ಲಿರುತ್ತಲ್ಲ ಅದನ್ನು ಧಾರಣೆ ಮಾಡ್ಕೊಬೇಕಾಗತ್ತೆ. ಅಂದರೆ ನೀವು 2 ಉಬ್ಬುಗಳ ಮಧ್ಯದಲ್ಲಿ ಇಟ್ಕೊಬೇಕಾಗತ್ತೆ. ನಾವು ಯೂಶಲಿ ನಾವು ದೇವಸ್ಥಾನಕ್ಕೆ ಹೋದಲ್ಲಿ ಅಥವಾ ಮನೇಲಿ ಕುಂಕುಮ ಇಟ್ಕೊಬೇಕಂದ್ರೆ ಯಾವ ರೀತಿಯಾಗಿ ಇಟ್ಕೊತೀರಿ ಅದೇ ರೀತಿಯಾಗಿ ನಾವು ಈ ಕುಂಕುಮ ಏನು ಮಂತ್ರ ಹೇಳಿರ್ತಿಲ್ಲ ಆ ಕುಂಕುಮವನ್ನು ಡೈಲಿ ಇಟ್ಕೊಬೇಕಾಗತ್ತೆ. ಮಂತ್ರ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಓಂ ರೀಂ ಐಂ ಶ್ರೀಂ ರಾಜ ಮಾತಂಗೆ ನಮಃ ಸ್ವಾಹ. ಓಂ ರೀಂ ಐಂ ಶ್ರೀಂ ರಾಜ ಮಾತಂಗೆ ನಮಃ ಸ್ವಾಹ ಅಂತ ಈ ಮಂತ್ರವನ್ನು ನೀವು 21 ಸಾರಿ, ಅಂದರೆ 2 ಬೆರಳುಗಳ ಮಧ್ಯ ಆ ಕುಂಕುಮವನ್ನು ಇಟ್ಕೊಂಡು ರಾಜ ಮಾತಂಗಿಯನ್ನು ನೀವು ಸ್ಮರಣೆ ಮಾಡ್ತಾ 21 ಸಾರಿ ಈ ಮಂತ್ರವನ್ನು ಹೇಳಿ ನಂತರ ನೀವು ಹಣೆಗಿಟ್ಕೊಬೇಕಾಗತ್ತೆ. ಈ ರೀತಿಯಾಗಿ 21 ದಿನಗಳ ಕಾಲ ಮಾಡ್ತಾ ಬನ್ನಿ. 21 ದಿನದಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಸ್ನೇಹಿತರೆ. ಅಥವಾ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅನ್ನೋರಾಗಲಿ, ಅಥವಾ ನಾನು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ ಅನ್ನೋರಾಗಲಿ, ಯಾರೇ ಆದ್ರೂ ನಿಮಗೆ 21 ದಿನದಲ್ಲೇ ಕೆಲಸ ಸಿಗುತ್ತೆ. ಇವಾಗ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಲ್ಲ ಅಂತಹ ಸಮಯದಲ್ಲೂ ಕೂಡ ನೀವು ಇದನ್ನು ಹಣೆಗಿಟ್ಕೊಂಡು ಹೋಗ್ಬೋದು. ಆಗ ವಶೀಕರಣ, ಅಂದರೆ ಈಗ ನಿಮ್ಗೆ ಅವ್ರು ಕೆಲಸ ಕೊಡಬೇಕು, ರಾಜ ಅಂತಂದರೆ ಬಾಸ್ ವಶೀಕರಣ ಆಗಬೇಕು ಅಂತಂದರೆ ಇವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವ್ರಿಗೆ ನಾನು ಕೆಲಸ ಕೊಡಬೇಕಂತ ಅವರ ಮನಸ್ಸು ಪರಿವರ್ತನೆ ಆಗುತ್ತೆ. ಅದಕ್ಕೋಸ್ಕರ ನಾವು ಈ 21 ದಿನಗಳ ಕಾಲ ಈ ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳೋದು. ಇಂಟರ್ವ್ಯೂಗಳಿಗೆ ಹೋಗೋ ಸಮಯದಲ್ಲಿ ಇದನ್ನು ಧಾರಣೆ ಮಾಡ್ಕೊಂಡು ಹೋದರೂ ಸಾಕು, ತುಂಬಾ ಒಳ್ಳೆಯದು. ಧನ ವಶೀಕರಣ ಅಂತಲೇ ಹೇಳ್ಬೋದು. ಅಂದರೆ ನಾವು ಇದನ್ನು ಒಳ್ಳೆಯ ರೀತಿಯಲ್ಲಿ ಯೂಸ್
ಯೂಸ್ ಮಾಡ್ಕೊಬೇಕಾಗತ್ತೆ. ಇನ್ನು ವ್ಯಾಪಾರಸ್ಥರು ಅಷ್ಟೇ, ನೀವು ಇದನ್ನು ಅಂದರೆ ಗೋರೋಚನ ಮತ್ತು ಕುಂಕುಮವನ್ನು ನೀವು ಪ್ರತಿದಿನ ಅಲ್ಲಿ ವ್ಯಾಪಾರ ಮಾಡೋ ಜಾಗದಲ್ಲಿಟ್ಟು ನೀವು ಪ್ರತಿದಿನ ಅಲ್ಲಿ ಭಸ್ಮ ಧಾರಣೆ ಅಂತಂದರೆ ಈ ಕುಂಕುಮ ಎರಡನ್ನು ನೀವು ಧಾರಣೆ ಮಾಡ್ಕೊತಾ ಬನ್ನಿ. ಜನ ವಶೀಕರಣ ಅಂತಂದರೆ ನಾವು ವಶೀಕರಣ ಅಂದ ತಕ್ಷಣ ಕೆಟ್ಟದಕ್ಕೆ ಯೂಸ್ ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ. ನಮ್ಮ ವ್ಯಾಪಾರ ಚೆನ್ನಾಗಾಗಬೇಕು, ನಾವು ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡಬೇಕಂದ್ರೂ ನಾವು ಈ ರೀತಿಯಾಗಿ ಮಾಡ್ಬೋದು. ಅಥವಾ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಬಾಸ್ ನನಗೆ ಒಳ್ಳೆಯ ರೀತಿಯಲ್ಲಿ ಅಂತಂದರೆ ಹೌದು ಇವ್ರಿಗೆ ಕೆಲಸ ಕೊಡಬೇಕು ಅಂತ ಅವರಿಗೆ ಅನಿಸುತ್ತೆ, ಅವರ ಮನಸ್ಸು ಪರಿವರ್ತನೆ ಆಗುತ್ತೆ ಅಷ್ಟೇ. ನಾವು ಯಾವಾಗಲೂ ವಶೀಕರಣ ಅಂದ ತಕ್ಷಣ ಕೆಲಸ ಕೆಟ್ಟದ್ದಕ್ಕೆ ಯೂಸ್ ಮಾಡೋದು ಅನ್ಕೊಂತೀರಿ, ಅಲ್ಲ ಸ್ನೇಹಿತರೆ. ಇದನ್ನು ನಾವು ಒಳ್ಳೆಯ ರೀತಿಯಾಗೂ ಕೂಡ ನಾವು ಯೂಸ್ ಮಾಡ್ಕೊಬೋದು. ಪವರ್ಫುಲ್ ಆದಂಥ ಸ್ವಿಚ್ ವರ್ಡ್ಸನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನೈಟ್ ಹೇಳ್ಕೊಳ್ಳುವಂಥದ್ದು ಅಂದರೆ ಸುಮಾರು ಮಾರ್ನಿಂಗ್ ಹೇಳ್ಕೊಳ್ಳೋವಂಥವು ಇರ್ತವೆ, ಕೆಲವು ನೈಟ್ ಹೇಳ್ಕೊಳ್ಳೋವಂಥವು ಇರ್ತವೆ. ನಾನಿಲ್ಲಿ ತಿಳಿಸ್ಕೊಡ್ತಾ ಇರೋದು ನೈಟ್ ಯಾವ ರೀತಿಯಾಗಿ ಹೇಳ್ಕೊಬೇಕು ಅಂತ. ಇದನ್ನು ನೈಟ್ ಇನ್ನೇನು ರಾತ್ರಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಹೇಳ್ಕೊಬೇಕಾಗತ್ತೆ. ಟುಗೆದರ್ ಫೈಂಡ್ ಡಿವೈನ್ ಜಾಬ್ ಕೌಂಟ್ ನೌ. ಟುಗೆದರ್ ಫೈಂಡ್ ಡಿವೈನ್ ಜಾಬ್ ಕೌಂಟ್ ನೌ ಅಂತ ಇದನ್ನು ರಾತ್ರಿ ಮಲಗಬೇಕಂದ್ರೆ ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಂಡು ಯೂನಿವರ್ಸಲ್ಗೆ ನೀವು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಥ್ಯಾಂಕ್ ಯು ಯೂನಿವರ್ಸಲ್. ಯಾವುದೇ ಒಂದು ಸ್ವಿಚ್ ವರ್ಡನ್ನು ಹೇಳಿದ್ರೂ ಕೂಡ ಹೇಳಿದ ನಂತರ ನಾವು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಹಾಗಾಗಿ ನೀವು ನೈಟ್ ಮಲಗೋ ಸಮಯದಲ್ಲಿ ಈ ಸ್ವಿಚ್ ವರ್ಡನ್ನು ಹೇಳಿ ನೀವು ಮಲಗಬೇಕಾಗತ್ತೆ. ಇನ್ನು ಮಾರ್ನಿಂಗ್ ಯಾವ ಥರ ಹೇಳಬೇಕು, ಯಾವ ಸ್ವಿಚ್ ವರ್ಡನ್ನು ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಯಾವ ಮಂತ್ರವನ್ನು ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಪವರ್ಫುಲ್. ಹಾಗಾಗಿ ಈ ಒಂದು ನಾವು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಿಲ್ಲ ಮಾರ್ನಿಂಗ್ ಟೈಮ್ ಹೇಳೋವಂಥದ್ದು, ಡಿವೈನ್ ಜಾಬ್ ನೌ ಡನ್, ಡಿವೈನ್ ಜಾಬ್ ನೌ ಡೌನ್. ಇದನ್ನು ನೀವು ಯಾವ ಟೈಮಲ್ಲಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಬೋದು, ಹಾಗೆಯೇ ಪೂಜೆ ಮಾಡಿದ ನಂತರನೂ ಕೂಡ ನೀವು ಹೇಳ್ಕೊಬೋದು. ಇದನ್ನು ಮಾರ್ನಿಂಗ್ ಟೈಮ್ ಹೇಳ್ಕೊಳ್ಳುವಂಥದ್ದು. ಒಂದು ನೈಟ್ ಟೈಮ್ ಹೇಳ್ಕೊಳ್ಳೋದನ್ನು ತಿಳಿಸ್ಕೊಟ್ಟಿದ್ದೀನಿ, ಹಾಗೆಯೇ ಒಂದು ಮಾರ್ನಿಂಗ್ ಟೈಮಲ್ಲೂ ಹೇಳ್ಕೊಬೋದು. ಎರಡನ್ನೂ ಹೇಳ್ಕೊತೀನಿ ಅಂದರೆ ಖಂಡಿತ ಎರಡನ್ನೂ ಕೂಡ ಮಂತ್ರವನ್ನು ನೀವು ಹೇಳ್ಕೊಬೋದು. ನಾನು ಗೌರ್ಮೆಂಟ್ ಜಾಬಿಗೆ ಹುಡುಕ್ತಾ ಇದ್ದೀನಿ, ತುಂಬ ಎಕ್ಸಾಮ್ಸ್ ತೊಗೊಂಡು ಪಾಸ್ ಮಾಡ್ಕೊಂಡಿದ್ದೀನಿ, ಗೌರ್ಮೆಂಟ್ ಜಾಬೇ ಬೇಕು ಅಂತ ತುಂಬ ಜನ ಅಂತಿರ್ತೀರಿ. ಅಂಥವರು ಯಾವ ಟೈಮಲ್ಲಾದರೂ ಪರವಾಗಿಲ್ಲ ಈ ಸ್ವಿಚ್ ವರ್ಡನ್ನು ದಿನಾ ಅಂದರೆ ನೀವು ಎಷ್ಟು ಸಾರಿ ಆದರೂ ಬೆಳಗ್ಗಿಂದ ರಾತ್ರಿ ತನಕ ಹೇಳ್ಕೊತಾನೇ ಇರ್ಬೋದು ಸ್ನೇಹಿತರೆ. ಗೌರ್ಮೆಂಟ್ ಜಾಬ್ ಬೇಕು ಅನ್ನೋರು 68124442 68124442 ಈ ನಂಬರನ್ನು ನೀವು ಕೈ ಮೇಲೆ ಬರ್ಕೊಳ್ಳೋದಾಗಲಿ. ಕೈ ಮೇಲೆ ಯಾಕೆ ಬರ್ಕೊಬೇಕು ಅಂದರೆ ನೀವು ಬರೀ ಇದನ್ನು ಬುಕ್ಕಲ್ಲಿ ನೋಡಿಕೊಂಡು ಬುಕ್ ಹತ್ರನೇ ಇಟ್ಕೊಂಡು ಬರ್ಕೊಂಡು ಅದರಲ್ಲಿ ನೋಡ್ಕೊಂಡು ಹೇಳೋದಕ್ಕಿಂತ ನೀವು ಕೈಯಲ್ಲಿ ಬರ್ಕೊಂಡಿದ್ರೆ ಅದು ಹೇಳ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಕೈಯಲ್ಲಿ ಬರ್ಕೊಳ್ಳೋಕೆ ಹೇಳಿದ್ದೀನಿ. ಅಥವಾ ಕೈಯಲ್ಲಿ ಬರ್ಕೊಂಡ್ಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನಿಮಗೆ ಹಾಗೇ ಬಾಯ್ ಹಾರ್ಟ್ ಮಾಡಿಕೊಂಡು ನಾನು ಹಾಗೇ ಹೇಳ್ಕೊತೀನಿ ಅಂದರೆ ಹಾಗೇನೂ ಹೇಳ್ಕೊಬೋದು. ಅಥವಾ ನಾನು ಏನೋ ಕೆಲಸ ಮಾಡ್ತಾ ಇರ್ತೀನಿ, ಕೆಲಸ ಮಾಡ್ಕೊಳ್ಳೋ ಟೈಮಲ್ಲೂ ಕೂಡ ಹೇಳ್ಕೊತಾನೆ ಇರ್ಬೋದು. ಇದನ್ನು ಹಾಗೆ ಕೂತ್ಕೊಂಡು ಬೆಳಗ್ಗೆ ಹೇಳ್ಕೊಬೇಕಾ, ಮಧ್ಯಾಹ್ನ ಹೇಳ್ಕೊಬೇಕಾ, ರಾತ್ರಿ ಹೇಳ್ಕೊಬೇಕಾ ಆ ಥರ ಏನೂ ಇಲ್ಲ. ಯಾವ ಟೈಮಲ್ಲಿ ಬೇಕಾದರೂ ಹೇಳ್ಕೊಬೋದು. ಎಷ್ಟು ಸಾರಿ ಕೂಡ ದಿನಕ್ಕೆ ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ಕೂಡ ನಿಮಗೆ ಹೇಳ್ಕೊತಾನೆ ಇರ್ಬೋದು. 21 ದಿನದಲ್ಲೇ ನಿಮಗೆ ಗೌರ್ಮೆಂಟ್ ಜಾಬ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಒಂದು ನಂಬಿಕೆಯಿಂದ ಹೇಳಿ, ಖಂಡಿತ ನಿಮಗೆ 21 ದಿನದಲ್ಲೇ ಇದು ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಪವರ್ಫುಲ್ ಆದಂಥ ಸ್ವಿಚ್ ವರ್ಡ್ಸ್ ಇವೆಲ್ಲ. ಆ ನಂಬರ್ಗಳಿಗೂ ಅಷ್ಟೇ ತುಂಬಾ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ದಿನಕ್ಕೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಏನೋ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಎಲ್ಲೋ ಹೊರಗಡೆ ಹೋಗಿರ್ತೀರಾ, ವಾಕಿಂಗ್ ಮಾಡ್ತಾ ಇರ್ತೀರಾ, ಯಾವ ಟೈಮಲ್ಲಿ ಬೇಕಾದರೂ ಈ ಸ್ವಿಚ್ ವರ್ಡ್ಸ್ನ ಹೇಳ್ಕೊತಾನೆ ಇರ್ಬೋದು. ತುಂಬಾ ಈಸಿನೂ ಇದೆ ಹೇಳ್ಕೊಳ್ಳೋದಕ್ಕೆ. ಇನ್ನು ಇಮಿಡಿಯೇಟಾಗಿ ಜಾಬ್ ಚೇಂಜ್ ಮಾಡಬೇಕು, ನಾನು ಈಗ ಜಾಬ್ ಮಾಡ್ತಾ ಇದ್ದೀನಿ, ನಾನು ತಕ್ಷಣ ಜಾಬ್ ಚೇಂಜ್ ಮಾಡಬೇಕು, ಇನ್ನೂ ಒಳ್ಳೆ ಜಾಬಿಗೆ ಹೋಗಬೇಕು, ಪ್ರಮೋಷನ್ ಸಿಗಬೇಕು ಅನ್ನೋರು ನೀವು ಈ ನಂಬರನ್ನು, ಈ ಸ್ವಿಚ್ ವರ್ಡನ್ನು ಹೇಳ್ಕೊಬೋದು. ಇದೂ ಅಷ್ಟೇ ಬೆಳಗಿಂದ ರಾತ್ರಿ ತನಕ ಯಾವ ಟೈಮಲ್ಲಿ ಬೇಕಾದರೂ ಎಷ್ಟು ಸಾರಿ ಕೂಡ ನೀವು ರಿಪೀಟ್ ಮಾಡ್ತಾನೇ ಇರ್ಬೋದು ಸ್ನೇಹಿತರೆ. 70556287 70556287 ಈ ನಂಬರನ್ನು ನೀವು ಪ್ರತಿದಿನ ನೀವು ಇದನ್ನು ಅಷ್ಟೇ 21 ದಿನಗಳ ಕಾಲ ಹೇಳ್ಕೊಬೇಕಾಗತ್ತೆ. ಅಂದರೆ ಎಷ್ಟು ಸಾರಿ ಬೇಕಾದರೂ ನೀವು ಇದನ್ನು ಬೆಳಗ್ಗೆಯಿಂದ ರಾತ್ರಿ ತನಕ ಹೇಳ್ಕೊತಾನೇ ಇರಬೇಕಾಗತ್ತೆ. ಇನ್ನು ಈ ಸ್ವಿಚ್ ವರ್ಡು ಏನಕ್ಕೆ ಹೇಳ್ಕೊಬೇಕು ಅನ್ನೋದಾದರೆ, ಏನೇ ಜಾಬ್ ಅಂತಂದರೆ ನೀವು ಗೌರ್ಮೆಂಟ್ ಕೆಲಸ ಅಥವಾ ಪ್ರೈವೇಟ್ ಕೆಲಸ ಅಥವಾ ಇನ್ಯಾವುದೋ ಒಂದು ಕೆಲಸ, ಯಾವ ಕೆಲಸ ಆದ್ರೂ ನಿಮಗೆ ಇಮಿಡಿಯೇಟಾಗಿ ಗೆಟ್ ದ ಜಾಬ್ ಅಂದರೆ ಕೆಲಸ ಸಿಗಬೇಕು ಅನ್ನೋದಾದರೆ 6674
3475 ಈ ನಂಬರನ್ನು ನೀವು ಬೆಳಗ್ಗೆ ರಾತ್ರಿ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ಹೇಳ್ಕೊತಾ ಇರ್ಬೋದು. ಯಾವುದೇ ಒಂದು ಕೆಲಸಕ್ಕಾದರೂ ನಿಮಗೆ ಈ ಒಂದು ಸ್ವಿಚ್ ವರ್ಡನ್ನು ಹೇಳ್ಕೊಬೇಕಾಗತ್ತೆ. ತುಂಬಾ ಪವರ್ಫುಲ್ ಆದಂಥ ಈ ಸ್ವಿಚ್ ವರ್ಡ್ಸು. ನಾನು ಇಷ್ಟು ಟೈಮು ತೆಗೆಸ್ಕೊಟ್ಟಿದ್ದೀನಿ. ಇದನ್ನು ಬೆಳಗ್ಗೆ ಹೇಳ್ಕೊಳ್ಳೋದಿರುತ್ತೆ, ನೈಟ್ ಹೇಳ್ಕೊಳ್ಳೋದಿರುತ್ತೆ, ಅಥವಾ ಬೆಳಗ್ಗೆಯಿಂದ ಸಂಜೆ ತನಕ ಹೇಳ್ಕೊಳ್ಳೋದು ಇರುತ್ತೆ. ಆದರೆ ನೀವು ಯಾವುದೇ ಒಂದು ಸ್ವಿಚ್ ವರ್ಡ್ಸನ್ನು ಹೇಳ್ಕೊಬೇಕಂದ್ರೂ ನೀವು 21 ಟೈಮ್ಸು ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ಯೂನಿವರ್ಸಲ್ಗೆ ನೀವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ 21 ದಿನದಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಕೆಲಸ ಹುಡುಕ್ತಾ ಇದ್ದೀನಿ, ಆದರೂ ನನಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ಈ ದಿನ ನಾನು ತಿಳಿಸ್ಕೊಟ್ಟಿರುವಂಥ ಈ ರಾಜ ಮಾತಂಗಿ ಮಂತ್ರ ತಂತ್ರವನ್ನು ಹಾಕ್ಬೋದು, ಅಥವಾ ನೀವು ಈ ಸ್ವಿಚ್ ವರ್ಡ್ಸು ಅದನ್ನು ಮಾಡ್ಬೋದು ಸ್ನೇಹಿತರೆ. ಎರಡನ್ನೂ ಮಾಡ್ತಾ ಬನ್ನಿ. 21 ದಿನದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮಗೆ ಒಳ್ಳೆ ಜಾಬು, ನೀವು ಗೌರ್ಮೆಂಟ್ ಜಾಬ್ ಬೇಕಾ ಅಥವಾ ಪ್ರೈವೇಟ್ ಜಾಬ್ ಬೇಕಾ ಅಥವಾ ಎನಿ ಜಾಬ್, ಯಾವುದೇ ಒಂದು ಕೆಲಸ ಬೇಕಂದ್ರೂ ಸಿಗುತ್ತೆ ಸ್ನೇಹಿತರೆ. ನಂಬಿಕೆಯಿಂದ ನೀವು ಮಾಡಬೇಕಾಗತ್ತೆ. ಯಾಕೆಂದರೆ ಇದನ್ನು ನಾವು ಯಾವುದೇ ಒಂದು ಸ್ವಿಚ್ ವರ್ಡ್ಸನ್ನು ಹೇಳ್ಕೊಬೇಕಂದ್ರೆ ಮೊದಲು ನಾವು ಸ್ವಿಚ್ ವರ್ಡ್ಸ್ ಮೇಲೆ ನಂಬಿಕೆ ಇಟ್ಟು ಹೇಳ್ಕೊಂಡು ನಂತರ ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಥ್ಯಾಂಕ್ ಯು ಯೂನಿವರ್ಸಲ್ ಅಂತ ಹೇಳೋದ್ರಿಂದ ನಿಮಗೆ ಯೂನಿವರ್ಸಲ್ ಕಡೆಯಿಂದಲೂ ನಿಮಗೆ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.